ಹೆಸರು ಕೆ ಗೋವಿಂದಪ್ಪ. ನಮ್ಮೂರು ಕೋಳೂರು ಗ್ರಾಮ, ನಮ್ಮದು ಕೋಳೂರು ಹೋಬಳಿ, ಕೋಳೂರು ಗ್ರಾಮ, ಕುರುಗೋಡು ತಾಲೂಕು, ಬಳ್ಳಾರಿ ಜಿಲ್ಲೆ. ಇದು ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡೋಕೆ ಬಂದಿದ್ದೀವಿ. ಏತ ನೀರಾವರಿಯಲ್ಲಿ ನಮ್ಮ ಯಂತ್ರಗಳು ಸರಿಯಾಗಿ ನಡೀತಾ ಇಲ್ಲ. ಬಟ್ ಆದರೆ ಕಳೆದ ನೀರು ಬಂದಾಗ್ಲಿಂದನೂ ಸರಿಯಾಗಿ ನಡೀತಾ ಇಲ್ಲ. ಬಟ್ ಆದರೆ ಅವ್ರ ಮನವಿ ಪತ್ರ ಹಲವಾರು ಸರಿ ಕೊಟ್ಟಿದ್ದೀವಿ. ಕೊಟ್ಟರು ಗಮನ ಹರಿಸಿ ಏತ ನೀರಾವರಿ ಸರ್ಕಾರದ ಅನುದಾನ ಬಂದಿಲ್ಲ ಅಂತ ಕೆಲವು ಸರಿ ಹೇಳಿದರು. ಆಮೇಲೆ ಅನುದಾನ ಬಂದಿದೆ, ಟೆಂಡರ್ ಹಾಕಿ ಇದು ಮಾಡಲಿಕ್ಕೆ ಕಾಲಾವಕಾಶ ಬಾಕಿ ಅಂತ ಒಂದು ಕಾಲಕ್ಷೇಪನ ಮಾಡ್ತಾಯಿದ್ದಾರೆ. ಇದುವರೆಗೂ ಅದೇ ಮಾಡ್ಕೊತ ಬಂದಿದ್ದಾರೆ. ಬಟ್ ಆದರೆ ಈಗ ಪ್ರೆಸೆಂಟ್ 3 ಯಂತ್ರಗಳು ಕೆಟ್ಟೋಗಿದ್ದಾವೆ, ದುರಸ್ತಿಯಲ್ಲಿದ್ದಾವೆ. 3 ಯಂತ್ರಗಳು ಏನು ನೀರು ಏತ ನೀರಾವರಿ 3 ಯಂತ್ರಗಳು ದುರಸ್ತಿಯಲ್ಲಿದ್ದಾವೆ, ಎಲ್ಲ ಕೆಟ್ಟೋಗಿದ್ದಾವೆ. ಮೋಟರ್ಸ್ ಒಂದು ಬೈರಿಂಗ್ ಹೋಗಿದೆ, ಒಂದು ಕೇಬಲ್ ಹೋಗಿದೆ ಅಂತ ಹೇಳ್ತಾರೆ. ಕೇಬಲ್ ಹೋಗಿದೆ. ಇನ್ನೂ ಒಂದು ಬಂದು 3 ವರ್ಷದಿಂದ ಫುಟ್ಬಾಲ್ ಇಲ್ಲ, ಅದಕ್ಕೆ ಪಂಪು ಇದೂ ಇಲ್ಲ, ಫುಲ್ ಏನೂ ಇಲ್ಲ, ತಗೊಂಡೋಗಿದ್ದಾರೆ. ಇವತ್ತಿನವರೆಗೂ ತಗೊಂಬಂದು ಹಾಕಿಲ್ಲ ಅದಕ್ಕೆ, ಕಳೆದ 3 ವರ್ಷದಿಂದ. ಕೆಟ್ಟೋದ್ರೆ ನಿಮ್ಮ ಸಮಸ್ಯೆ ಏನಾಗ್ತದೆ? ಕೆಟ್ಟೋದ್ರೆ ನಮಗೆ ನೀರು ಹಾಯಿಸೋಕ್ಕೆ ಯಂತ್ರಗಳು ರೆಡಿ ಇದ್ದರೆ ತಾನೇ ನಮಗೆ ನೀರು ಹಾಯಿಸೋಕ್ಕೆ ಬರೋದು. ಇಲ್ಲಂದರೆ ನಮಗೆ ನೀರು ಯಂತ್ರದಿಂದ ನೀರು ಕಟ್ತೀವಿ ನಾವು. ಅದ್ರ ಸಲುವಾಗಿ ನಮಗೆ ಕಂಪಲ್ಸರಿ ಯಂತ್ರಗಳು ರೆಡಿಯಾಗಿರಬೇಕು, ಯಾವಾಗಲೂ ದುರಸ್ತಿ ಸರಿಪಡಿಸಿರ್ಬೇಕು ಯಾವಾಗಲೂ. ಅದೆಲ್ಲ ಸರ್ಕಾರದಿಂದ ಮಾಡೋದು. ಅದು ಸರ್ಕಾರದಿಂದ ವಾರ್ಷಿಕ ಇದು ಇರುತ್ತೆ, ಟೆಂಡರ್ ಇರುತ್ತೆ ವಾರ್ಷಿಕ ಸರಿ ಮಾಡಲಿಕ್ಕೆ, ದುರಸ್ತಿ ಸರಿ ಮಾಡಲಿಕ್ಕೆ. ಆ ಟೆಂಡರ್ ಕರೀಲಿಕ್ಕೆ ಇನ್ನು ಇದುವರೆಗೂ ಕಾಲಕ್ಷೇಪಣ ಮಾಡ್ತಾ ಇದ್ದಾರೆ. ಆಫೀಸ್ಗೆ ಹೋದ್ರೆ ಅಲ್ಲ, ಈ ಸಮಸ್ಯೆ ಎಷ್ಟು ತಿಂಗಳಿಂದ ಇದೆ? ನೀರು ಬಂದಾಗ್ಲಿಂದ ಇದೆ ರೀ, ಜೂನ್ನಿಂದ ಇದೆ. ರೈತರಿಗೆ ಮತ್ತೆ ಎಷ್ಟು ಎಕರೆ ತೊಂದರೆ ಆಗ್ತದೆ? 600 ಎಕರೆ ರೈತರಿಗೆ, 600 ಎಕರೆ ಜಮೀನಿದೆ, 600 ಎಕರೆ ರೈತರಿಗೆ ಸಮಸ್ಯೆ ಇದೆ ಅಲ್ಲ. ಅದರಲ್ಲಿ ಏನು ಬೇಕಾಗಿದೆ? ನಮಗೆ ಯಂತ್ರಗಳು ದುರಸ್ತಿಯಲ್ಲಿದ್ದಾವೆ, ಎಲ್ಲ ಸರಿಪಡಿಸ್ಬೇಕು. 3 ಯಂತ್ರಗಳು, ಒಂದು ಸ್ಪೇರ್ ಇರಬೇಕು, 2 ರನ್ ಆಗಬೇಕು. ಆ 2 ರನ್ ಆದ್ರೇ ನಮ್ಮ ಸಬ್ಸ್ಟೆನ್ಸ್ ಆಗಿ ವಾಟರ್ ಬರುತ್ತೆ. ಅದೆಲ್ಲ ಗೌರ್ಮೆಂಟ್ ಸೂಪರ್ವೈಸರ್ ಯಾರು ಇರ್ತಾರಲ್ಲ, ಅವ್ರು ನೋಡ್ಕೊಂತಾರೆ. ಅವರೇ ನೋಡಿ, ಸಣ್ಣ ನೀರಾವರಿ ಇಲಾಖೆ ಸಹಾಯಕ AW ಶ್ರೀನಿವಾಸ್ ಅಂತ ಅವ್ರು ನೋಡ್ಕೋಬೇಕು. ಅದರಲ್ಲಿ ಬಂದು ಈಗ ವಿಜಯ್ ಕುಮಾರ್ ಅಂತ ಬಂದಿದ್ದಾರೆ, ಅವರು ನೋಡ್ಬೇಕು. ಅವ್ರಿಗೆ ಕೊಟ್ಟಿದ್ದೀವಿ ಮನವಿ ಪತ್ರ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನವೀನ್ ಕುಮಾರ್ ಸಾರ್ಗೂ ಕೊಟ್ಟಿದ್ದೀವಿ. ಏನು ಹೇಳ್ತಾರೆ ಅವರು ಅದೇ ಹೇಳ್ತಾ ಇದ್ದಾರೆ ಸರ್, ಈಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕಾಲಕ್ಷೇಪಣ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು CEO ಅವ್ರಿಗೆ ಮಾತಾಡಿದ್ದೀವಿ, ಗುಲ್ಬರ್ಗ CEO ಅವ್ರ ಹತ್ರ ಮಾತಾಡಿದ್ರಿ. ಅವ್ರು ಏನು ಹೇಳ್ತಿದ್ದಾರೆ, ಇವ್ರ ಮೇಲೆ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮಿರೋ ಲೋಕಲ್ ಇರತಕ್ಕಂಥ ವಿಭಾಗ ಅಧಿಕಾರಿಗಳನ್ನ ಮಾತಾಡ್ರಿ ಅಂತ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಿದ್ದಾರೆ. CEO ಅವ್ರ ಹತ್ರ, ಜಿಲ್ಲಾಧಿಕಾರಿ ಹತ್ರ ಬಂದಿದ್ದೀವಿ. ಮೆಣಸಿನಕಾಯಿ, ತೊಗರಿ, ಮೆಕ್ಕೆಜೋಳ, ಹತ್ತಿ, ಹಲವಾರು ಎಲ್ಲ ಥರ ಬೆಳೆಗಳು ಇದಾವೆ. ಎಲ್ಲ ಇರೋದು ಅದರಲ್ಲಿ ಮೇಜರ್ ಆಗಿರೋದು ಮೆಣಸಿನ ಗಿಡ ಹೆಚ್ಚಿದೆ. ಗಾದ್ಲಿಂಗಪ್ಪ ಅಂತ ರೋಡ್ ತಾಲೂಕು ಕೋಳೂರು ಗ್ರಾಮದಿಂದನೇ ಬಂದಿರೋದು. ಅಲ್ಲಿ ಸುಮಾರಾಗಿ 600 ಎಕರೆ ಬೆಳೆಯಲ್ಲಿ 500 ಎಕರೆ ಹೆಚ್ಚಕ್ಕೂ ಮೆಣಸಿನಕಾಯಿನೇ ಇರೋದು. ಹಂಗಾಗಿ ಇವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ. ಇನ್ನೂ ಒಂದು ತಿಂಗಳು ಸರಿಯಾಗಿ ನೀರು ಹಾಯಿಸ್ಬಿಟ್ರಿಗಿನ ಬೆಳೆ ಕೈಗೆ ಬರುತ್ತೆ. ಈ ಮೂಮೆಂಟಲ್ಲಿ ಸರಿಯಾಗಿ ದುರಸ್ತಿ ಆಗಿರೋ ಕಾರಣ ಆಫೀಸರ್ ಮ್ಯಾಗ ಆಫೀಸರ್ ಹೇಳೋದು, ಹಂಗಾಗಿ ನಮಗೆ ಭಾಳ ತೊಂದರೆ ಆಗಿದೆ. ಹಂಗಾಗಿ ಅಪಾರ ಜಿಲ್ಲಾಧಿಕಾರಿಗೆ ಆಲ್ರೆಡಿ 2 ಸಲ ಮನವಿ ಪತ್ರ ಕೊಟ್ಟರು ಕೂಡ ಏನು ಪ್ರಯೋಜನವಾಗಿಲ್ಲ. ಅವರು ವಿಜಯ್ ಕುಮಾರ್ ಅವರಿಗೆ, ಶ್ರೀನಿವಾಸ್ ಅವ್ರಿಗೆ ಹೇಳಿದ್ರು ಕೂಡ ಆಫೀಸ್ ಬಾಗ್ಲಕ್ಕೊಂಡು ಹೋಗ್ರಿ, ನಾವೇನು ಮಾಡೋಕ್ಕಾಗುತ್ತೆ, ಅನುದಾನ ಬಂದಿಲ್ಲ ಹಿಂಗೆ ಅಂತ ಹೇಳ್ತಿದ್ದಾರೆ. ಆದರೂ ಇದೊಂದು ತಿಂಗಳು ಸರಿ ದುರಸ್ತಿ ಮಾಡಿದರೆ ಬೆಳೆ ಕೈ ಬರೋ ವ್ಯವಸ್ಥೆಯಲ್ಲಿದೆ. ಇವಾಗ ಇಲ್ಲಾಂದ್ರಿಗಿನ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾರೆ ರೈತರು. ಹಂಗಾಗಿ ಜಿಲ್ಲಾಧಿಕಾರಿನ ಭೇಟಿ ಮಾಡಿ ಮನವಿ ಪತ್ರ ಕೊಡೋಣ ಅಂತ ಬಂದಿದ್ದು. ಅದೇ ಮೋಟ್ರುಗಳು ದುರಸ್ತಿಯಲ್ಲಿದ್ದಾವೆ. ಅವ್ರನ್ನ 3 ಮೋಟ್ರ್ ದುರಸ್ತಿಯಲ್ಲಿದ್ದಾವೆ. HP 160 HP 3 ಒಂದು ಮೋಟ್ರ್ ಆದರೆ 3 ವರ್ಷ ಆಯ್ತು ತಗೊಂಡೋಗಿ. ಅದ್ರ ದುರಸ್ತಿ ಮಾಡ್ತೀವಿ ಅಂತಿದ್ದಾರೆ, ಈಗಲೂ ತಂದು ಕೊಟ್ಟಿಲ್ಲ. ಅದು ಕೂಡ ಇದ್ದರೆ 2 ಸ್ಪೇರ್ ರನ್ನಿಂಗ್ ಇದ್ದು ಒಂದು ಆಟೋಮೆಟಿಕಾಗಿ ಚೆನ್ನಾಗಿದ್ದರೆ ನಮಗೆ ಯಾವಾಗಲೇ ನೀರಿನ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಭಾಳ ತೊಂದರೆ ಆಗುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.